ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಸಿ ಬಿಸಿ ಮಸಾಲ ಅಕ್ಕಿ ರೊಟ್ಟಿ ನೋಡೋಣ. ಮೊದಲನಾಗಿ ಸಬ್ಬಕ್ಕಿ ಸೊಪ್ಪನ್ನ, ಮೆಂತ್ಯ ಸೊಪ್ಪನ್ನ ಸ್ವಲ್ಪ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಗೈಸ್, ಇದನ್ನು ನೀವು ನೋಡೋದಕ್ಕೆ ದಪ್ಪ ಚಾಪಿಂಗ್ ಅಂತ ಅನಿಸುತ್ತೆ, ಬಟ್ ಅದು ಸಣ್ಣದಾಗಿದೆ. ಒಂದು ಕಡೆ ಹಾಕಿರೋದಕ್ಕೆ ಹಿಂಗೆ ಅನ್ನಿಸ್ತಿದೆ. ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ದಪ್ಪ ಕಟ್ ಮಾಡಿದ್ದೀನಿ. ಮಕ್ಕಳಿರೋ ಕಾರಣಕ್ಕೆ ಬಾಯಿಗೆ ಸಿಕ್ಕತ್ತೆ. ಜೊತೆಗೆ ನೆನೆಸಿಟ್ಟಿರೋಂತಹ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪನ್ನು ತುಂಬ ಚಿಕ್ಕದಾಗಿ, ಅಂದರೆ ರೊಟ್ಟಿಗೆ ಹದವಾಗಿರಬೇಕು ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಈರುಳ್ಳಿ, ಕರಿಬೇವು, ಸಬ್ಬಕ್ಕಿ, ಮೆಂತ್ಯ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ ಅಕ್ಕಿ ಹಿಟ್ಟು. ಗೈಸ್, ಇದರಲ್ಲಿ ನೀವು ರಾಗಿ ಹಿಟ್ಟನಾರ ಮಿಕ್ಸ್ ಮಾಡ್ಬೋದು, ಅಕ್ಕಿ ಹಿಟ್ಟನಾರ ಮಿಕ್ಸ್ ಮಾಡ್ಬೋದು, ಇಲ್ಲ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಕೂಡ ರೊಟ್ಟಿ ಮಾಡ್ಕೋಬೋದು. ಇದೊಂಥರ 3 in 1 ರೆಸಿಪಿ. ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಪುಡಿ ಉಪ್ಪನ್ನ ಯೂಸ್ ಮಾಡಿ ಫ್ರೆಂಡ್ಸ್, ಆದಷ್ಟು ಪುಡಿ ಉಪ್ಪನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಪುಡಿ ಉಪ್ಪನ್ನ ಹಾಕ್ಕೊಂಡಾದ್ಮೇಲೆ ಅದನ್ನು ನೀರು ಹಾಕೋಕ್ಕೂ ಮುಂಚೆ ಫುಲ್ಲು ನೀಟಾಗಿ ಕಲಿಸ್ಕೊಳ್ಬೇಕು. ಬಿಕಾಸ್ ನೀರು ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ತೇವಾಂಶ ಬಿಟ್ಕೊಳ್ಳುತ್ತೆ. ಆ ತೇವಾಂಶ ಬಿಟ್ಕೊಂಡಾಗ ನೀರು ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದು ಒಂದು ಐಡಿಯಾ ಬರುತ್ತೆ. ಆದರೆ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ, ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಕಲಸಿ, ಸ್ವಲ್ಪ ಗಟ್ಟಿಗೆ ಕಲಸಿಟ್ಬಿಟ್ಟು ಮಿನಿಮಮ್ ಒಂದು 5ರಿಂದ 10 ನಿಮಿಷನಾರ ಬಿಟ್ಟರೆ ಉಪ್ಪನ್ನೆಲ್ಲ ಈರುಳ್ಳಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆವಾಗ ರೊಟ್ಟಿ ಟೇಸ್ಟಾಗಿ ಬರುತ್ತೆ. ನೆಕ್ಸ್ಟ್ ಬಂದರೆ ನಾನಿಲ್ಲಿ ರೊಟ್ಟಿನ ಒಬ್ಬಟ್ಟು ಮಾಡ್ತೀವಲ್ಲ ಗೈಸ್, ಶೀಟು, ಅದರಲ್ಲಿ ತಟ್ಕೋತಾ ಇದ್ದೀನಿ. ಒಬ್ಬಟ್ಟು ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿಟ್ಟಿರೋಂತಹ ಮಿಕ್ಸನ್ನು ತೊಗೊಂಡು ನಮಗೆ ಎಷ್ಟು ಅಗಲ ಬೇಕು, ಎಷ್ಟು ದಪ್ಪ ಬೇಕು ಅನ್ನೋದನ್ನು ನಾನು ತಟ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಿಲ್ಲ ಫ್ರೆಂಡ್, ಕಬ್ಬಿಣದ್ದು ತವ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಯ್ದಿರೋ ತವದ ಮೇಲೆ ಆ ಶೀಟನ್ನು ಎತ್ತಿ ಬೋರ್ಲ್ ಹಾಕಿದ್ರೆ ಈ ಥರ ನೀಟಾಗಿ ಬಿಟ್ಕೊಳ್ಳುತ್ತೆ. ಎಲ್ಲೂ ಕಿತ್ತು ಹೋಗಲ್ಲ, ಎಲ್ಲೂ ಸ್ಟಿಕ್ಕಿನೂ ಆಗೋಲ್ಲ, ನೀಟಾಗಿ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡೋಕ್ಕೂ ಚೆನ್ನಾಗಿ ಕಾಣ್ತಿದೆಯಲ್ಲ. ಅದನ್ನು ತೆಗೆದ್ಮೇಲೆ ಸ್ವಲ್ಪ ಮೇಲ್ಗಡೆ ಆಯಿಲ್ ಅಪ್ಲೈ ಮಾಡಿ ಒಂದು ಕಡೆ ಬೇಯಿಸಬೇಕು. ಆ್ಯಂಡ್ ಇನ್ನೊಂದು ಕಡೆ ತಿರುವು ಹಾಕಿದ್ರೆ ಇನ್ನೊಂದು ಕಡೆ ಬೇಯಿಸ್ಬೋದು. ಈ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಮಸಾಲೆ ಹಾಕಿ ರೊಟ್ಟಿ ರೆಡಿಯಾಗುತ್ತೆ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಚಾನಲ್